ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿಗಳನ್ನ ಒಳಗೆ ಬಿಟ್ಟಿಲ್ಲ, ದೇವಸ್ಥಾನದ ಒಳಗಡೆ ಬಿಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಜನರನ್ನು ಕೂಡ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಮೊದಲಿಂದಲೂ ಕೂಡ ಈಗಾಗಲೇ ಹಲವಾರು ದಶಕಗಳಾಗೋಯ್ತು ಕಾನೂನು ಬಂದು. ಆದರೆ ಬೆಳಿಗ್ಗೆ ಆಗಿರ್ತಕ್ಕಂಥದ್ದು ಸ್ವಾಮೀಜಿಯವರು ಹೇಳಿದ್ದು ಗರ್ಭಗುಡಿ ಒಳಗಡೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ. ಆಮೇಲೆ ನಾನು ನಮ್ಮ ಆಯುಕ್ತರಿಗೆ ಕೇಳಿದೆ, ನಮ್ಮ ಬಸವರಾಜೇಂದ್ರ ಅವರಿಗೆ, ಅವರು ತಿರುಪತಿಯಿಂದ ಬರ್ತಾಯಿದ್ರು. ಆಮೇಲೆ ಅವರು ಕೇಳಿದಾಗ ಕೆಲವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ದೇವಸ್ಥಾನದಕ್ಕೆ ಬಿಡಲೇಬೇಕು ಬಿಡಿ, ಅದು ಕಾನೂನು ಕಡ್ಡಾಯ. ಆ ಥರ ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂದರೆ ಕಾನೂನು ವಿರುದ್ಧವಾಗುತ್ತೆ. ಗರ್ಭಗುಡಿ ಒಳಗಡೆ ಕೆಲವು ದೇವಸ್ಥಾನಗಳಲ್ಲಿ ಅವಕಾಶ ಇಲ್ಲ. ಈಗ ನಾನು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಗರ್ಭಗುಡಿವರೆಗೂ ಮಾತ್ರ ಕರ್ಕೊಂಡು ಹೋಗಿದ್ದರು. ಆಮೇಲೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ಒಳಗಡೆ ಕೂಡಿಸ್ತಾರೆ, ನಮ್ಮ ಕೈಯಲ್ಲೇ ಪೂಜೆ ಮಾಡಿಸ್ತಾರೆ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಶ್ರೀಶೈಲಕ್ಕೆ, ಅಲ್ಲೇ ಗರ್ಭಗುಡಿ ಒಳಗಡೆ ಕೂಡಿಸಿ ನಮ್ಮ ಕೈಯಲ್ಲೇ ಪೂಜೆ ಮಾಡಿಸಿದ್ರು. ಆ ಲಿಂಗನ ಮುಟ್ಟೋದಕ್ಕೂ ಕೈಯಲ್ಲೇ ಮುಟ್ಟೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಕೆಲವು ದೇವಸ್ಥಾನಗಳಲ್ಲಿ ಆ ರೀತಿ ಸಂಪ್ರದಾಯ ಇದೆ, ಗರ್ಭಗುಡಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಕೆಲವು ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ನಮ್ಮ ಕೈಯಲ್ಲೂ ಪೂಜೆ ಮಾಡಿಸ್ತಾರೆ. ಈ ರೀತಿ ಇದೆ. ಆದರೂ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಅವರು ಹೋಗಿ ಆಚೆ ಬಂದ ಮೇಲೆ ಇದು ದೇವಸ್ಥಾನ ಎಲ್ಲ ತೊಳೆದಿದ್ದಾರೆ ಅಂತೇಳಿದ್ದು ಅದು ಶುದ್ಧ ತಪ್ಪದು. ಆ ರೀತಿ ಎಲ್ಲ ಮಾಡಬಾರ್ದು. ನಮ್ಮ ಆಯುಕ್ತರಿಗೆ ಹೇಳಿದ್ದೀನಿ, ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಶುಚಿತ್ವ ಮಾಡೋದ್ರ ಬಗ್ಗೆ ತಪ್ಪದು, ಆ ರೀತಿ ಮಾಡಬಾರ್ದು. ಪ್ರಸ್ತಾವನೆ ಕೊಟ್ಟಿದ್ದೀವಿ, ರಾಮ ಮಂದಿರಕ್ಕೂ ಕೊಟ್ಟಿದ್ದೀವಿ, ಆಂಜನೇಯನ ಮಂದಿರಗಳಿಗೂ ಕೊಟ್ಟಿದ್ದೀವಿ, ದುರ್ಗಾ ಮಂದಿರಕ್ಕೂ ಕೊಟ್ಟಿದ್ದೀವಿ. ಹಾಂ, ವಿಶೇಷವಾಗಿ ರಾಮನ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿದೆ. ಈಗ ಆಸಕ್ತಿ ಅಂತಲ್ಲ, ಒಂದು ರಾಮ ಹುಟ್ಟಿ ಎಷ್ಟು ವರ್ಷ ಆಯಿತು? 7,500 ವರ್ಷ ಅಂತ ಹೇಳ್ತಾರೆ ಅಂದಾಜು. ರಾಮಾಯಣ ನಡೆದಿದ್ದು ಅಲ್ವಾ? ಅದಾದಮೇಲೆ ನಮ್ಮ ದೇಶದಲ್ಲಿ ಎಷ್ಟು ರಾಮನ ದೇವಸ್ಥಾನಗಳು ನಮ್ಮ ಹಿರಿಯರೆಲ್ಲ ಕಟ್ಟಿದ್ದಾರೆ. ಸಾವಿರಾರು ವರ್ಷದಿಂದ ನಾವು ರಾಮನ ಪೂಜೆ ಮಾಡ್ತೀವೋ ಇಲ್ವೋ? ಆಂಜನೇಯನ ಪೂಜೆ ಮಾಡ್ತೀವಿ. ರಾಮನವಮಿ ಅಂತೂ ಎಲ್ಲ ಹಬ್ಬಗಳು ಏನು ಇವತ್ತೇ ಮಾಡ್ತಾ ಇದ್ದೀವಿ ನಾವು, ಸಾವಿರಾರು ವರ್ಷದಿಂದ ನಾವು ಮಾಡ್ತೀವಿ. ಶ್ರೀರಾಮನವಮಿ ಪಾನಕ ಹಂಚೋದು, ಮಜ್ಜಿಗೆ ಹಂಚೋದು ಎಲ್ಲ ಗ್ರಾಮಗಳಲ್ಲಿ, ಬೀದಿಗಳಲ್ಲಿ ಎಲ್ಲ ಕಡೆ ಕೂಡ ಮಾಡ್ತಾರೆ. ಇದು BJPಯವರಿಗೆ ಹೊಸದಷ್ಟೇ. 2080ರಿಂದ ಈಚೆಗೆ ಅದು ಇನ್ನೊಂದು ರಾಮನ ದೇವಸ್ಥಾನವನ್ನು ಅಯೋಧ್ಯೆಯಲ್ಲಿ ಬೀಗವ ತೆಗೆಸಿ ಪೂಜೆ ಮಾಡಿಕೊಟ್ಟಿದ್ದು, ಅವಕಾಶ ಕೊಟ್ಟಿದ್ಯಾರು ಪೂಜೆ ಮಾಡೋದಕ್ಕೆ? ರಾಜೀವ್ ಗಾಂಧಿಯವರು ಅಲ್ವಾ? ಅದನ್ನು ರಾಜಕೀಯವಾಗಿ BJPಯವರು ಬಳಸ್ಕೊಂಡ್ರು ಅಷ್ಟೇ. ಬಳಸ್ಕೊಂಡು ನಾವೇ ಕಟ್ಟಿದ್ದು ರಾಮನ ದೇವಸ್ಥಾನ ಅಂತ ಹೇಳ್ತಾರೆ. ಆ ಥರದ ದೇವಸ್ಥಾನಗಳು, ರಾಮನ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ನಮ್ಮ ರಾಜ್ಯದಲ್ಲೂ ಇದೆ, ಎಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೆ. ನಾವು ರಾಜಕೀಯದಲ್ಲಿ ರಾಮನನ್ನು ಬಳಸ್ಕೊಳ್ಳಲ್ಲ, ಧರ್ಮವನ್ನು ಬಳಸ್ಕೊಳ್ಳಲ್ಲ. BJPಯವರು ಮತಕ್ಕೋಸ್ಕರ ಬಳಸ್ಕೊಳ್ತಾರೆ ಅಷ್ಟೇ. ಈಗ ರಾಮ ಮಂದಿರಕ್ಕೆ ವಿಶೇಷ ಅನುದಾನ ಕೊಡ್ತಿರೋದು BJPಗೆ ಕೌಂಟ್ರಾ? ಹಾಗಂತೇನೂ ಇಲ್ಲ. ಜನಕ್ಕೆ ಯಾವ್ದು ಬೇಕೋ ಅದು ನಾವು ಕೊಡಬೇಕಾಗುತ್ತೆ. ಈಗ ಬರೀ ರಾಮನ ದೇವಸ್ಥಾನ ಅಲ್ಲ, ನಾನೀಗ 4-5 ದಿವಸದಲ್ಲಿ ಒಂದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಯಾವ ದೇವಸ್ಥಾನಗಳಿಗೆ ಇದು ಅನುದಾನ ನಾನು ಬಂದ ಮೇಲೆ ಬಿಡುಗಡೆ ಮಾಡಿದ್ದೀನಿ ಅಂತ ಕೊಡ್ತೀನಿ. ಅದರಲ್ಲಿ ಎಲ್ಲ ದೇವರುಗಳಿಗೂ ಕೊಟ್ಟಿದ್ದೀನಿ. ಸರ್, ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೆಲವೊಂದು ಕ್ಷೇತ್ರಗಳು ಕಗ್ಗಂಟಾಗಿದ್ದಾವೆ. ಬೆಳಗಾವಿ ಆಗಿರ್ಬೋದು, ಕೆಲವು ಕಡೆ ಡಿಮ್ಯಾಂಡ್ ಜಾಸ್ತಿ, ಏನು ಮಾಡೋಕ್ಕಾಗುತ್ತೆ? ಕೆಲವು ಕಡೆ 5-6 ಜನ ಅಭ್ಯರ್ಥಿಗಳಿರ್ತಾರೆ. ಅದು ಕೊನೆಯಲ್ಲಿ ಕೂತು ಮಾತಾಡಿ ಕೊನೆಗೆ ಒಬ್ಬರಿಗೆ ತಾನೇ ಕೊಡೋಕ್ಕಾಗೋದು? ಈಗ ಹೈಕಮಾಂಡ್ ಹೇಳಿದ್ರೆ ನಿಲ್ತಾರೆ. ಕೆಲವು ಸಂದರ್ಭದಲ್ಲಿ ಈಗ ಗೆಲ್ಲೋ ಅಂಥ ಕುದುರೆ ಇಂಥ ಸಚಿವರು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಸಚಿವರು ನಿಲ್ಬೇಕಾಗುತ್ತೆ. ಕಲಬುರಗಿ ಮತ್ತೆ ಬೆಳಗಾವಿ ವಿಚಾರ, ಲೋಕಸಭೆ ಚುನಾವಣೆ ಟಿಕೆಟ್ ಯಾರಿಗೆ ಆಗುತ್ತೆ? ಏನೋ ಅಷ್ಟು ಐಡಿಯಾ ಇಲ್ಲ ನನಗೆ. ಕಲಬುರಗಿ ಗೊತ್ತಿಲ್ಲ, ದೊಡ್ಡ ಖರ್ಗೆ ಅವ್ರು ನಿಲ್ತಾರೋ ಅಥವಾ ಇನ್ಯಾರಿಗನ್ನ ಸೂಚಿಸ್ತಾರೋ ಗೊತ್ತಿಲ್ಲ. ಈಗ ನೋಡಿ, ಎಲ್ಲ ಒಂದು ದಿನಕ್ಕೆ 1 ಕೋಟಿ ಇರ್ತಾರಲ್ಲ. ಬೊಕ್ಕಸಕ್ಕೆ ಏನು ತೊಂದರೆ ಇಲ್ಲ ಬಿಡಿ. ಈಗ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈಗ ಬೊಕ್ಕಸ ನಮ್ಮ ದೇಶದಲ್ಲಿ
1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 52 ಲಕ್ಷ ಕೋಟಿ ಸಾಲ ಇತ್ತು. ಮೋದಿ ಸಾಹೇಬರು ಬಂದ ಮೇಲೆ 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 47ರಿಂದ 2004ರವರೆಗೂ 14ರವರೆಗೂ 52 ಲಕ್ಷ ಕೋಟಿ ಸಾಲ. ಇವರು 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿದ್ದೆ ದೊಡ್ಡ ಸಾಧನೆ. ಇದು BJP ನಾಯಕರುಗಳು ಇದನ್ನು ಹೇಳೋದೇ ಇಲ್ಲ. ಏನೋ ಮೋದಿ ಮಾಡಿಬಿಟ್ರು ಅಂತಾರೆ. ಮೋದಿ ಮಾಡಿರೋದು ಇದೆ, ಸಾಲ ಮಾಡಿರೋದು ಅಷ್ಟೇ. ಇದು ನೋಡಿ, ಇವತ್ತು ಬಡ್ಜೆಟ್ ನೋಡಿದ್ರೆ ನೀವು 11 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇರೋದು. ಎಷ್ಟು? 11 ಲಕ್ಷ ಕೋಟಿ ಬಡ್ಡಿ ಕಟ್ತಾ ಇರೋದು ಕೇಂದ್ರ ಸರ್ಕಾರ. ಸಾಲ ಮಾಡಿ ಏನೋ ಹೋಳಿಗೆ ತಿಂದಿರು ಅಂತಾರಲ್ಲ, ಹಂಗೆ ಸಾಲ ಮಾಡಿಬಿಟ್ಟು ಮೋದಿಯವರು ನಮಗೆಲ್ಲ ಸಾಲಗಾರರು ಮಾಡಿದ್ದಾರೆ ಅಷ್ಟೇ. ಸಮ್ಮೇಳನಕ್ಕೆ ನಾನು ಆ್ಯಕ್ಚುಲಾಗಿ ನಾಳೆ ಬರಬೇಕಾಗಿತ್ತು. ನಾಳೆ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬರೋದ್ರಿಂದ ನಾನು ಇವತ್ತೇ ಬಂದು ಹೋಗ್ತೀನಿ ಅಂದೆ. ಮತ್ತು ಇದಾದಮೇಲೆ ಇಲ್ಲಿ ಗದಗಲ್ಲಿ ಹೊಸ ಆ್ಯಪು ಬಿಡುಗಡೆ ಆಗುತ್ತೆ. ನಮ್ಮ ಎಲ್ಲ ಬಸ್ಸಸ್ಸಲ್ಲೂ ಕೂಡ ಆ್ಯಪ್ ಮುಖಾಂತರ ಟಿಕೆಟ್ ಪರ್ಚಿದು ಮತ್ತು 50 ಹೊಸ ಬಸ್ಸಸ್ಸು ಕೂಡ ಇವತ್ತಲ್ಲಿ ಚಾಲನೆ ಕೊಡ್ತಾ ಇದ್ವಿ. ಅಲ್ಲಿಗೆ ಹೋಗ್ತೀವಿ. ಎಲ್ಲರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.